ಓಕೆ, ಇನ್ನು ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಲೋಕೋಪಯೋಗಿ ವಸತಿ ಗೃಹ, ಅಂಗಡಿ, ಮನೆಗಳಿಗೆ ನುಗ್ಗಿದೆ ನೀರು. ವಿಲ್ಸನ್ ಗಾರ್ಡನ್ ಅಂತ ಏರಿಯಾ ನೀರಲ್ಲಿ ಕೆಟ್ಟು ನಿಂತಿದೆ. ಕಾರ್ಗಳು, KSRTC ಬಸ್ ಎಲ್ಲ ರೋಡಲ್ಲಿ ನಿಂತಿವೆ. ಅಗ್ನಿಶಾಮಕ ದಳದಿಂದ ನೀರನ್ನು ತೆರವು ಮಾಡೋ ಕಾರ್ಯಗಳು ಈಗ ನಡೀತಾ ಇದೆ. ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆನೇ ಸಂಪೂರ್ಣ ಜಲಾವೃತವಾಗಿದೆ. ಈ ಸರ್ತಿ ಅಂತೂ ಮೇನ್ ರೋಡ್ಗಳು ಸಾಮಾನ್ಯ ಪದೇ ಹಂಗೆ ಆಗದೇ ಇರತಕ್ಕಂಥ ಏರಿಯಾಗಳು ಲೈಕ್ ವಿಲ್ಸನ್ ಗಾರ್ಡನ್, ಶಿವಾಜಿನಗರ ಮೇನ್ ರೋಡ್ಗಳೇ ಬ್ಲಾಕ್ ಆಗೋಗಿದೆ. ಕಾರಣ ಇಷ್ಟೇ, ನೀರು ಸರಾಗವಾಗಿ ಹರಿದೋಗೋಕ್ಕೆ ಎಲ್ಲೂ ಜಾಗ ಇಲ್ಲ ಅಂದಾಗ ಏನಾಗುತ್ತೆ, ನಿಂತಲ್ಲೇ ನಿಂತಿರುತ್ತೆ ನೀರು. ನೋಡಿ, ಈಗಾಗಲೇ 9:30 ಆಗ್ತಾ ಬಂತು ಟೈಮು. ಮಳೆ ನಿಂತಿದ್ದು ಬೆಳಗಿನ ಜಾವ 6 ಗಂಟೆಗೆ. 9:30 ಆದರೂ ನೀರು ಅಲ್ಲಿಂದ ಎಲ್ಲೂ ಹೋಗಿಲ್ಲ. ಅದರ ಅರ್ಥ ಏನು? ನಿಮಗೆ ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ, ರಾಜಕಾಲುವೆಗೆ ನೀರು ಹೋಗಿ ಜಾಯ್ನ್ ಆಗ್ತಾ ಇಲ್ಲ. ಹಾಗಾಗಿ ನೀರು ನಿಂತಲ್ಲೇ ನಿಂತಿವೆ. ಏನು ಮಾಡೋಕ್ಕಾಗಲ್ಲ. ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ಸದ್ಯ ಶಾಂತಿನಗರ BMTC ಬಸ್ ಡಿಪೋಗೂ ಕೂಡ ಜಲ ದಿಗ್ಬಂಧನವನ್ನು ಮಾಡಿದೆ. ಗಮನಿಸ್ತಾ ಇದ್ದೀರಿ, ಶಾಂತಿನಗರ ಡಿಪೋದ ಒಳಭಾಗದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ಬೋದು. ನೀರು ಹೆಚ್ಚಾದಂಥ ಕಾರಣಕ್ಕಾಗಿ ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ರಸ್ತೆ ಎಲ್ಲವೂ ಕೂಡ ತುಂಬಿ ಹರಿದಿದೆ. ಪರಿಣಾಮವಾಗಿ ಮನೆಗಳಿಗೆ, ಜೊತೆಗೆ ಇಲ್ಲಿ ಅಕ್ಕಪಕ್ಕ ಇದ್ದಂಥ ಅಂಗಡಿಗಳಿಗೆ, ಡಿಪೋಗೆ ಕಂಪ್ಲೀಟಾಗಿ ನೀರು ನುಗ್ಗಿದಂಥ ಪರಿಣಾಮವಾಗಿ ಬಸ್ಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಗಮನಿಸ್ಬೋದು, ನೀರು ಈಗ ಅಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಆದರೆ 3-4 ಅಡಿಗಿಂತಲೂ ಹೆಚ್ಚು ನೀರು ನಿಂತಿತ್ತು. ಪರಿಣಾಮವಾಗಿ ಬಸ್ಗಳೆಲ್ಲವೂ ಕೂಡ ಒಳಭಾಗದಲ್ಲಿ ಸಿಲುಕಿದ್ವು. ಈಗ ಒಂದಷ್ಟು ಬಸ್ಗಳನ್ನು ಆಚೆ ತೆಗೆಯುವಂಥ ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಬ್ಬಂದಿಗಳು ಒಳ ಹೋಗೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದರೆ ಅವರಿದ್ದಂತಹ ಅವರ ಕಚೇರಿಗಳಿರ್ಬೋದು, ಜೊತೆಗೆ ಅವರ ಬಸ್ಗಳಿದ್ವು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥ ಪರಿಣಾಮವಾಗಿ ಒಳಭಾಗಕ್ಕೆ ಅವರು ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದಷ್ಟು ಬಸ್ಗಳನ್ನು ಆಚೆ ಕೂಡ ತೆಗೆಯೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ಡಿಪೋ ಕಂಪ್ಲೀಟ್ ಆಗಿ ಮುಳುಗಿತ್ತು. ಅವರ ಗ್ಯಾರೇಜ್ ಇರ್ಬೋದು, ಅವರ ಆಫೀಸ್ಗಳೇನಿದೆ, ಜೊತೆಗೆ ಅವ್ರು ಇಟ್ಟಿದ್ದಂಥ ಎಕ್ವಿಪ್ಮೆಂಟ್ಗಳಿದ್ವು, ಎಲ್ಲವೂ ಕೂಡ ಜಲಾವೃತ ಆಗಿತ್ತು. ಸದ್ಯ ನೀರನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಹಾಯದ ಮೂಲಕವಾಗಿ ನೀರನ್ನು ಆಚೆ ತೆಗೆಯುವಂಥ ಕೆಲಸಗಳಾಗಿದೆ. ಬಟ್ ಆದರೆ ಇನ್ನೂ ಕೂಡ ನೀರು ನಿಂತಿರುವಂತಹ ಪರಿಣಾಮವಾಗಿ ಅನೇಕ ಸಮಸ್ಯೆಗಳು ನಿರ್ಮಾಣ ಆಗಿದೆ. ನಾನು ಒಳಭಾಗದ ಇನ್ನೊಂದಷ್ಟು ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇಡೀ ಡಿಪೋದ ಒಳಭಾಗದ ದೃಶ್ಯಾವಳಿಗಳನ್ನು ಹೇಗಿದೆ ಪರಿಸ್ಥಿತಿ ಅಂತ ಹೇಳಿ. ನೀರು ಹೆಚ್ಚಾದಂಥ ಪರಿಣಾಮವಾಗಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಮಾನ್ಯವಾಗಿ ಈ ಹಿಂದೆ ಯಾವಾಗಲೂ ಕೂಡ ಈ ರೀತಿ ಆಗಿರಲಿಲ್ಲ. ಬಟ್ ಆದರೆ ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ಜೊತೆಗೆ ಡ್ರೈನೇಜ್ಗಳೆಲ್ಲವೂ ಕೂಡ ತುಂಬಿ ಹರಿದ ಪರಿಣಾಮವಾಗಿ ಈ ರೀತಿಯಾದಂಥ ಒಂದಷ್ಟು ಸವಾಲುಗಳು, ಸಮಸ್ಯೆಗಳು ಎದುರಾಗಿರುವಂಥದ್ದು ಗಮನಿಸ್ಬೋದು. ಡಿಪೋದ ಒಳಭಾಗದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಟೈರ್ನ ಭಾಗ ಏನಿತ್ತು ಅವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅದಕ್ಕೂ ಮೇಲೆ ನೀರಿತ್ತು. ಬಟ್ ಆದರೆ ಸದ್ಯ ನೀರು ಸ್ವಲ್ಪ ಕಡಿಮೆ ಆಗಿರುವಂಥ ಪರಿಣಾಮವಾಗಿ ಈ ರೀತಿಯಾದಂಥ ಪರಿಸ್ಥಿತಿ ಡಿಪೋದ ಒಳಭಾಗ ಕಂಡು ಬರ್ತಾ ಇದೆ. ನಿಜಕ್ಕೂ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ನೀರು ಯಾವಾಗಲೂ ಕೂಡ ನಿಲ್ತಾ ಇರಲಿಲ್ಲ. ನೀರು ಬಂದಂಥ ಫ್ಲೋ ಅಲ್ಲಿ ಹೋಗ್ತಾ ಇತ್ತು. ನೀವು ಬಸ್ಸನ್ನು ಗಮನಿಸ್ತಾ ಇರ್ಬೋದು, ಅದರ ಟೈರ್ನ ಮೇಲ್ಭಾಗಕ್ಕೂ ನೀರು ಕಂಪ್ಲೀಟಾಗಿ ಮುಳುಗಿತ್ತು. ಅಂದರೆ ಆ ಸೀಟ್ ಏನಿದೆ, ಪ್ಯಾಸೆಂಜರ್ ಸೀಟ್ಗಳು ಏನು ಬರ್ತವೆ ಆ ಹಂತಕ್ಕೆ ನೀರು ಮುಳುಗಿತ್ತು. ಸದ್ಯ ನೀರು ಕಡಿಮೆ ಆಗಿರುವಂಥ ಕಾರಣಕ್ಕಾಗಿ ಈಗ ಇಷ್ಟು ಪ್ರಮಾಣದಲ್ಲಿ ನೀರು ಕಾಣ್ತಾ ಇದೆ. ಸದ್ಯ ಆದಷ್ಟು ಬೇಗ ನೀರನ್ನು ಹೊರ ಹಾಕಿದ್ರೆ ಈ ಬಸ್ಗಳೆಲ್ಲವೂ ಕೂಡ ಆಚೆ ಹೋಗುತ್ತೆ, ಪ್ಯಾಸೆಂಜರ್ಗಳಿಗೂ ಕೂಡ ಬಹಳ ಅನುಕೂಲ ಆಗುತ್ತೆ. ನೀರನ್ನು ಹೊರ ಹಾಕೋದಕ್ಕೆ ಆಗದೇ ಇರುವಂಥ ಕಾರಣಕ್ಕಾಗಿ ಬಸ್ಗಳು ಕೂಡ ಒಳಭಾಗದಲ್ಲಿ ಸಿಲುಕಿದೆ. ಆದಷ್ಟು ಬೇಗ ಇದನ್ನು ತೆಗೆದರೆ ಪ್ರಯಾಣಿಕರಿಗೂ ಕೂಡ ಬಸ್ಗಳ ವ್ಯವಸ್ಥೆ ಸಿಗುತ್ತೆ. ಬಟ್ ನೀರು ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೇನಾದರೂ ಮಳೆ ಬಂದರೆ ಇಂಥದ್ದೇ ಪರಿಸ್ಥಿತಿ, ಇದಕ್ಕಿಂತಲೂ ಹೆಚ್ಚಿನ ಪರಿಸ್ಥಿತಿ ಈ ಭಾಗದಲ್ಲಿ ಕೆಡುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.